ನಮಸ್ಕಾರ ಲೋಕಲ್ ಪೀಪಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 10ಗೆ ವೆಲ್ಕಮ್ ಬ್ಯಾಕ್. ಬಿಗ್ ಬಾಸ್ ಮನೆಯಿಂದ ಒಂದು ಭಯಂಕರವಾದಂಥ ಸುದ್ದಿ ಹೊರಗಡೆ ಬಂದಿದೆ. ಅದೇನು ಅಂತ ಆಲ್ಮೋಸ್ಟ್ ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಿನ್ನೆ ಎಪಿಸೋಡ್ನ ಯಾರೆಲ್ಲ ನೋಡಿಲ್ಲ, ಈ ಕಾರ್ನರ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ನಂಬರ್ 10 ಅಸುರ ಸುದಿ. ಕಾಕ್ರೋಚ್ ಸುದಿ ಅವರು ಹೇಳಿದ ಮಾತನ್ನೆಲ್ಲ ಕೇಳಲೇಬೇಕು ಮನೆ ಮಂದಿ ಅಂತ ಆಲ್ರೆಡಿ ಆದೇಶ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಅಸುರ ಸುದಿ ಅವ್ರಿಗೆ, ಕಾಕ್ರೋಚ್ ಸುದಿ ಅವರು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮನೆಯನ್ನ ಕಂಟ್ರೋಲಿಂಗಲ್ಲಿ ಇಟ್ಕೊಳ್ಳೋದಕ್ಕೆ, ಮನೆಯಲ್ಲಿರುವಂಥ ಮಂದಿಗಳನ್ನ ಕಂಟ್ರೋಲಿಂಗಲ್ಲಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಹೇಳ್ತಾನೆ ಇರ್ತಾರೆ, ಸಜೆಸ್ಟ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾ ಇರ್ತಾರೆ, ಎಲ್ಲ ವಾರ್ನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದಿಷ್ಟು ಜನ ಕೇಳ್ತಾರೆ, ಯಾಕಂದರೆ ಭಯ, ಎಲ್ಲಿ ನಾಮಿನೇಟ್ ಮಾಡಿಬಿಡ್ತಾರೆ, ಎಲ್ಲಿ ಎಲಿಮಿನೇಷನ್ ಆಗ್ಬಿಡ್ತೀವಿ ಅಂತ. ಇನ್ನೊಂದಿಷ್ಟು ಜನ ಅಂತೂ ಯಾವುದೇ ಭಯ ಇಲ್ಲದೇ ಇದ್ರು. ಭಯ ಇಲ್ದಿರೋರು ಅಶ್ವಿನಿ ಗೌಡ ಆ್ಯಂಡ್ ಯಾರು ಜಾನ್ವಿ ಅವರು. ಇನ್ನು ಮಿಕ್ದವರೆಲ್ಲ ಅವ್ರ ಮಾತು ಕೇಳ್ತಾನೆ ಇದ್ರು. ಸೊ ಯಾರು ಅವ್ರ ಮಾತು ಕೇಳೋದಿಲ್ವೋ ಅವ್ರನ್ನ ಎತ್ತಿ ಪನಿಷ್ಮೆಂಟ್ ಕೊಡುವಂಥ ಅಧಿಕಾರ ಕಾಕ್ರೋಚ್ ಸುದಿ ಅವ್ರ ಹತ್ರ ಇರುತ್ತೆ. ಆ ಜಾನ್ವಿ ಅವ್ರನ್ನ ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕಿದ್ರು. ಸೊ ಅದಾದಮೇಲೆ ಅಶ್ವಿನಿ ಗೌಡ ಅವರು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ. ಸೊ ಅವ್ರಿಗೂ ಇವ್ರಿಗೂ ಜಗಳ, ಕಿರಿಕು. ಸೊ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ಒಂಟಿ ಜೊತೆಗೆ ಕಾಕ್ರೋಚ್ ಸುದಿ ಅವರು ಜಗಳ. ಯಾಕಂದರೆ ಜಂಟಿಯವರೆಲ್ಲ ಅವ್ರ ಟೀಮಲ್ಲಿ ಹೋಗ್ಬಿಟ್ಟಿದ್ದಾರೆ, ಅಂದರೆ ಸುದಿ ಅವ್ರನ್ನ ಮಾತು ಕೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಡೆದಿದೆ. ಅದಾದಮೇಲೆ ಏನು, ಮಾಮೂಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಪ್ರತಿ ಸರಿದಂತೆ. ಸೊ ವಾರದ ವೀಕ್ ಬಿಗಿನಿಂಗಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಸೊ ಒಬ್ಬೊಬ್ಬರು ಅವ್ರವ್ರಿಗೆ ಯಾರು ಇಷ್ಟ ಇಲ್ಲ ಏನು ಎತ್ತ ಅನ್ನೋದನ್ನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಒಂದು ಖಡಾಖಂಡಿತವಾಗಿ ರೀಸನ್ಗಳನ್ನ ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆಗಳನ್ನ ಮಾಡಿಕೊಂಡ್ರು. ಸೊ ನಾಮಿನೇಷನ್ ಪ್ರಕ್ರಿಯೆ ಆಗಿದೆ. ಕಾಕ್ರೋಚ್ ಸುದಿ ಅವರು ಅವ್ರಿಗೆ ಬೇಕಾದಂಗೆ ಮನೆ ಮಂದಿನ ಕಂಟ್ರೋಲಿಂಗಲ್ಲಿ ಇಟ್ಕೋತಾ ಇದ್ದಾರೆ. ಒಂದಿಷ್ಟು ಜನ ಅವ್ರ ಹತ್ರ ಮಾತು ಕೇಳ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಮಾತು ಕೇಳ್ತಾ ಇಲ್ಲ. ಸೊ ಇದಿನ್ನು ಎಲ್ಲರಿಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಇವ್ರನ್ನ ಯಾಕೆ ಹಿಂಗೆ ಅಸುರ ಅಂತ ಮಾಡಿದ್ದಾರೆ ಅಂತಂದರೆ, ಅದೇ ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ ಸುದ್ದಿ ಅವರು ಫಸ್ಟ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ. ಓಕೆ, ಅವ್ರಿಗೆ ಅದೊಂದು ಅಧಿಕಾರ ಇದೆ. ಮೋಸ್ಟ್ ಪ್ರಾಬಬ್ಲಿ ನನಗನ್ನಿಸ್ತು ಅವ್ರ ಜಾಗದಲ್ಲಿ ಏನಾದರೂ ಮಂಜಮ್ಮ ಇದ್ದಿದ್ರೆ ಇದೇ ಥರ ಮಾಡ್ತಿದ್ರ, ಮಂಜಮ್ಮ ಅವ್ರಿಗೂ ಇದೇ ಅಧಿಕಾರ ಕೊಡ್ತಿದ್ರ, ಅಥವಾ ಮಂಜಮ್ಮನೂ ಹಿಂಗೆ ನೀವು ಹೇಳ್ದಂಗೆ ಎಲ್ಲ ಕೇಳಬೇಕು ಅಂತ ಇದ್ರೆ ನಂಗೆ ಗೊತ್ತಿಲ್ಲ. ಬಿಕಾಸ್ ಕೆಲವ್ರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಮಂಜಮ್ಮ ಅವರು ಪಾಪ ಇನ್ನೋಸೆನ್ಸು, ಅವ್ರಿಗೇನು ಈ ಥರ ಎಲ್ಲ ಮಾಡಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಕಂಟೆಂಟ್ಗಳು. ಸೊ ಅವರಿಗೆಲ್ಲ ಹೇಳ್ಕೊಡ್ಬೇಕಾಗುತ್ತೆ, ಯಾರಾದರೂ ಒಬ್ಬರು ಗೈಡೆನ್ಸ್ ಬೇಕಾಗುತ್ತೆ. ನೋ ಪ್ರಾಬ್ಲಮ್. ಸುದಿ ಅವರು ಫಸ್ಟ್ ಫೈನಲಿಸ್ಟ್ ಆಗಿರೋದಕ್ಕೆ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರನ ಅವರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ಮನೆ ಮಂದಿ ಒಂದಿಷ್ಟು ಜನ ತಲೆ ತಗ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ತಲೆ ಆಡಿಸ್ತಾ ಇದ್ದಾರೆ, ಅಂದರೆ ನೋ ಅಂತ. ಓಕೆ, ಇದಿನ್ನೂ ಎಲ್ಲರಿಗೂ ಹೋಗುತ್ತೆ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಬಟ್ ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದೆ ನಿಮಗೆ, ಬಿಗ್ ಬಾಸ್ ಬಗ್ಗೆ ಭಯಂಕರವಾದಂಥ ಸುದ್ದಿ ಸ್ಫೋಟಗೊಂಡಿದೆ, ಅಂದರೆ ಹೊರಗಡೆ ಆಚೆ ಬಂದಿದೆ. ಏನೋ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಲೈಕ್ ಅದ್ರ ಬಗ್ಗೆ ಏನೋ ನಡೀತಾ ಇದೆ ಚರ್ಚೆಗಳು, ಏನೋ ಆಗಿದೆ ಅಂತ. ಬಟ್ ಅದ್ರ ಬಗ್ಗೆ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಸಿಗೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ನೋಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ. ಬಾಯ್.